ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು 28 ಸಾಟರ್ಡೇ ಅರ್ಲಿ ಮಾರ್ನಿಂಗ್ 6 o'clock ವ್ಲಾಗ್. ಆಲ್ರೆಡಿ ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಸತ್ಯನಾರಾಯಣ ಪೂಜೆ ಅಂತ ಹೇಳಿ. ಹಾಗೆ ನಾವೆಲ್ಲ ಬೆಂಗಳೂರಿನಿಂದ ತೀರ್ಥಹಳ್ಳಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಬಸ್ನಲ್ಲಿ ಟ್ರಾವೆಲ್ ಮಾಡಿದರೆ ನೈಟ್ ಸಂಡೇ ಬರುವಾಗ ನಮಗೆ ಬಸ್ ಸಿಕ್ಕಲ್ಲ. ಅದಕ್ಕೋಸ್ಕರ ನಾವು ಸಾಟರ್ಡೇನೇ ಹೊರಡ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ಹೊರಟಿದ್ರೆ ಒಂದು 12 o'clock 1 o'clockಗೆ ರೀಚ್ ಆಗಿಬಿಡ್ಬೋದು. ಹಾಗೆ ಹೋಗ್ತಾ ಇಲ್ಲೇ ನಮ್ಮ ಪಕ್ಕದಲ್ಲೇ ಟೀ ಶಾಪಲ್ಲಿ ಇವರು ಟೀ ಕುಡಿದ್ರು. ಹಾಗೆ ಟೀ ಕುಡ್ಕೊಂಡು ಅಲ್ಲಿಂದ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಹೋಗ್ತಾ ದಾರಿಲಿ ಬೆಂಗಳೂರು ಕರಗ ನೋಡ್ಬೋದು ನೀವು. ಕರಗದ್ದು ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಸೊ ನಾವು ಹೋಗಿ ಬರುವಾಗ ನಮಗೆ ಕರಗ ಸಿಕ್ಕಲ್ಲ ಅಂದ್ಕೊತೀನಿ. ನಾನು ಸುಮಾರು 4 ವರ್ಷದ ಮೇಲೆ ಆಯಿತು ಬ್ಯಾಂಗ್ಳೂರಲ್ಲಿದ್ದು. ಒಂದು ಸತಿನೂ ನನಗೆ ಕರಗ ನೋಡೋಕ್ಕೆ ಸಿಕ್ಕೇ ಇಲ್ಲ. ಸೊ ಈ ಸಲ ಕರಗಕ್ಕೆಲ್ಲ ಯಾರೆಲ್ಲ ಹೋಗಿದ್ದೀರಾ ಅಂತ ಹೇಳಿ ಕಮೆಂಟ್ ಹಾಕಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಗೈಸ್, ನಾವು ಹೋಗ್ತಾ ಕುಣಿಗಲ್ನಲ್ಲಿರುವ ಶಾರ್ಕ್ ಅಂತ ಫುಡ್ ಕೋರ್ಟ್ನಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ವಿ. ಹೋಗ್ತಾ ಅಂದ್ಕೊಂಡಿದ್ವಿ ಇಲ್ಲಿ ಹೋಗಬೇಕು ಅಂತ ಹೇಳಿ. ಆದರೆ ಇಲ್ಲಿ ಅರ್ಲಿ ಮಾರ್ನಿಂಗ್ 6 o'clock 9 o'clock ತನಕ ಮಾತ್ರ ಬ್ರೇಕ್ಫಾಸ್ಟ್ ಸಿಗೋದು. ಹಾಗೆ ನಾವು ಈ ಸತಿ ನಮಗೆ ಬ್ರೇಕ್ಫಾಸ್ಟ್ ಇಲ್ಲೇ ಮಾಡಲಿಕ್ಕೆ ಸಿಕ್ತು. ಫುಡ್ ಅಂತೂ ಸೂಪರ್ ಆಗಿತ್ತು. ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು. ಗೈಸ್ ನೋಡಿ ಗೈಸ್, ಯಾವ ಥರ ಬರ್ತಿದ್ದಾರೆ. ಆ ಕಡೆಯಿಂದ ಈ ಕಡೆ ಪಾಸ್ ಆಗ್ತಾ ಇದ್ದಾರೆ. ಪಾಸ್ ಆಗ್ತಾ ಇದ್ದಾರೆ. ಇದು ಗಾಡಿನ, ಬಸ್ಸ, ಟ್ರೈನ ಒಂದು ಗೊತ್ತಾಗ್ತಿಲ್ಲ. ಸಾಕ್ಸ್ ಸ್ಮೆಲ್ ಅಲ್ಲ, ನೀನ್ ಬಂದಾಗ ಮಾಡಿದ್ ಬರ್ತಾ, ಯಾವಾಗ ಬರ್ತಾ ಅವಾಗಿಂದ ಬರ್ತಿರ್ಲಿಲ್ಲ. ಕೂಡಲ್ಲ ಮಾತಾಡ್ತಿರು, ಸಾಂಗ್ ಕೇಳಿಸ್ಕೊ. ಸಾಂಗೇ ಬರ್ತಾ ಇಲ್ಲ ನೋಡು. ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ. ಅದು ನಮ್ಮ ಅಣ್ಣ ಹತ್ರ ಪಾಪ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೈಸ್, ಇವಾಗಂತೂ ಸಿಕ್ಕಾಪಟ್ಟೆ ಬಿಸಿಲು. ಗಾಡಿಯೊಳಗೆ AC ಹಾಕಿ ಕೂತ್ರೂ ಸಮಾಧಾನ ಇರಲ್ಲ. ಹಾಗೆ ಹೋಗ್ತಾ ದಾರಿಲಿ ಕಬ್ಬಿನ ಜ್ಯೂಸ್ನ ನೋಡಿದ್ವಿ. ಗಾಡಿನ ಪಕ್ಕಕ್ಕೆ ಹಾಕಿ ನಾವು ಕೂಡ ಇಲ್ಲಿ ಕಬ್ಬಿನ ಜ್ಯೂಸ್ನ ತಗೊಂಡ್ವಿ. ನಾನು ಗಾಡಿಯೊಳಗೆ ಕೂತಿದ್ದೆ. ಬೆಕ್ಕು ಮರಿ ಹಾಕಿದೆ. 2 ಜೂನಿಯರ್ ಬುಗ್ಗು ಎತ್ಕೊಂಡಂಗೆ ಬನ್ನಿ, ತೋರಿಸಿ. ಕಣ್ಣು ನೋಡಿ ಅಂತದರದು. ಗೈಸ್, ನನ್ನ ಅತ್ತೆ ಮಾವ ಗೃಹ ಪ್ರವೇಶಕ್ಕೆ ಹೋಗಿದ್ರು. ನಾವು ಬೇಗ ಬಂದರೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಬರೋದು ಲೇಟ್ ಆಯಿತು. ಆಮೇಲೆ ಹೋಗೋಕ್ಕೂ ಆಗ್ತಿರಲಿಲ್ಲ, ಯಾಕೆಂದರೆ ನಾವು ಜನ ಕೂಡ ಜಾಸ್ತಿ ಇದ್ವಿ. ಮನೆಯಲ್ಲಿ ಅಜ್ಜಿ ಅತ್ತೆ ಮಕ್ಕಳೆಲ್ಲ ಇದ್ದರು. ಮತ್ತು ಸಾಂಬಾರು ಕಡಿಮೆ ಆಗುತ್ತೆ ಅಂತ ಹೇಳಿ ದಿಢೀರಂತ ಆಗುವ ಕೈಗೊಜ್ಜನ ನಾವು ಮಾಡಿ ಊಟ ಮಾಡಿದ್ವಿ. హలో మొసలు తుల గెలల ఇజ్జి వావ్ షోకుండి అల్ల ఎతుల గెలల ఆమె షోకుండి ಬರ್ಪುಜಿ ಅವು ಕೈಟ್ ಬರ್ಪು ದೆರ್ಪುಲಿ ಪಾಪಗೆ ದೆರ್ಪುಗೆ ಬರ್ಪುನ್ ಕೈಟ್ ಬರ್ಪು ದೆರ್ಪು ಕಮ ಪತ್ತರು ಬರ್ಪುಂಡವು. ಸಂಡೇ ಬೆಳಗ್ಗೆನೇ ಪೂಜೆ ಇದ್ದ ಕಾರಣ ನನ್ನ ಅತ್ತೆ ಮಾವ ಎಲ್ಲ ಮೊದಲೇ ಹಿಂದಿನ ದಿವಸನೇ ಬಂದಿದ್ದರು ಸಾಟರ್ಡೆ. ಸೊ ನಾವೆಲ್ಲ ಊಟ ಮಾಡಿದ ನಂತರ ಅವ್ರು ಬಂದಾಗ ಚಾ ಕುಡಿಯೋ ಟೈಮ್ ಆಗಿತ್ತು. ಆಮೇಲೆ ಬಿಸ್ಕಿಟ್ಟು ಮತ್ತು ಟೀ ಎಲ್ಲ ಹಾಕ್ಕೊಂಡು ಅಲ್ಲಿ ಹೊರಗಡೆ ಎಲ್ಲ ಇವರೆಲ್ಲ ಆಟ ಆಡ್ತಾಯಿದ್ರು. ಕಾರ್ಡ್ಸು ಮತ್ತು ಇದು ಲೂಡೋ ಎಲ್ಲ ಆಡ್ತಾಯಿದ್ರು. ಎಲ್ಲ ಸೇರಿ ಒಟ್ಟಿಗೆ ಕೂತ್ಕೊಂಡು ಕಾಫಿ ಟೀ ಎಲ್ಲ ಕುಡಿದ್ವಿ. ಅಜ್ಜಿಗೂ ಬಿಸ್ಕಿಟ್ ಎಲ್ಲ ಕೊಟ್ಟೆ. ಅಷ್ಟಾಗುವಾಗ ನನ್ನ ಮಾವ ನನ್ನ ಅತ್ತೆ ಮಗಳನ್ನು ಕರ್ಕೊಂಡು ಆಟ ಆಡೋಕೆ ಕರ್ಕೊಂಡು ಹೋದರು. ಅವಳು ಹಾಗೆಲ್ಲ ಹೋಗೋದೇ ಇಲ್ಲ, ಗೊಬ್ಬೆ ಹೊಡ್ತಾಳೆ. ಇವರೊಟ್ಟಿಗೆ ನೋಡಿ ಹೇಗೆ ಬಂದ್ಲ ಅಂತ ಇಲ್ಲ. ಅಲ್ಲಿ ಅವ್ರ ಹಿಂದೆ ಹೋಗಿ ಕೊಟ್ಟಿಗೆಯಲ್ಲಿ ದನನೆಲ್ಲ ತೋರಿಸ್ತಾ ಇದ್ರು. ಅವಳು ಸಣ್ಣಕ್ಕಿರ್ತಾ ಕೈಗೆಲ್ಲ ಬರ್ತಾ ಇದ್ಲು. ಆಗ ಅವಳಿಗೆ ಗೊತ್ತಿರಲಿಲ್ಲಲ್ಲ. ಇವಾಗ ಸ್ವಲ್ಪ ದೊಡ್ಡದಾಗಿದ್ದಾಳೆ, ಬರುವುದಿಲ್ಲ. ಸೊ ಹಾಗೆ ಚಾ ಕುಡ್ದೆಲ್ಲ ಆದ ನಂತರ ಶಾಮಿಯಾನದವ್ರು ಕೂಡ ಬಂದರು. ಅಷ್ಟಾಗ ನಾವು ಆಟ ನಿಲ್ಲಿಸಿ ಅವರು ಶಾಮಿಯಾನ ಹಾಕಕ್ಕೆ ಶುರು ಮಾಡಿದರು. ಇಂಚು ಗಾಳಿ ಉಂಟು ಮಾರೆ, ಫುಲ್ ಮೋಡ ಪಾರದಲ್ಲಿ. ಅಯ್ಯೋ ಮಿಂಚು, ಜಸ್ಟ್ ಮಿಂಚು ಬರ್ತೀನಿ ಪೋಡಿ ಮಿಂಚಿಗೆ. ಗೈಸ್ ಮಧ್ಯಾಹ್ನ ಬರ್ತಾ ಅನ್ಕೊತಿದ್ವಿ ಏನಪ್ಪ ಈ ಥರ ಬಿಸಿಲಿದೆಯಲ್ಲ ಅಂತ ಹೇಳಿ.
ಮತ್ತು ಸಂಜೆ ಇಲ್ಲಿ ಶಾಮಿಯಾನೆಲ್ಲ ಹಾಕಿದ ನಂತರ ಜೋರಾಗಿ ಗಾಳಿ ಬೀಸ್ತಾ ಇತ್ತು, ಹಾಗೆ ಗುಡುಗು ಸಿಡಿಲು ಕೂಡ ಬರ್ತಾ ಇತ್ತು, ಮಳೆ ಬರುವ ಲಕ್ಷಣಗಳೆಲ್ಲ ಕಾಣಿಸ್ತಾ ಇತ್ತು. ಗುಬ್ಬು ಗೈಸ್ ನಮ್ಮ ಮೂಲಿತ ಕುಯ್ಯು ಒಬ್ಬು ಗೈಸ್ ಎಲ್ಲ ಮೂಲಿತ ಕೂಚದ ಇದು ಬಿಲ್ ಬಾಬಾ ಹಾಯ್ ಏರೆ ಗೈಸ್ ಫ್ಯಾಮಿಲಿಯಲ್ಲಿ ಯಾವುದಾದ್ರೂ ಫಂಕ್ಷನ್ ಅಂತ ಹೇಳಿದರೆ ತುಂಬ ಖುಷಿ ಆಗೋದು. ಅದೇ ಮನೆಯಲ್ಲಿ ಕೂಡ ಆದರೆ ಖುಷಿ ಆಗುತ್ತೆ, ಯಾಕೆಂದರೆ ಎಲ್ಲರೂ ನೆಂಟರೆಲ್ಲ ಬರ್ತಾರಲ್ಲ. ಹಾಗೆ ನಂದು ಕೂಡ ಇಲ್ಲಿ ಮನೆಯಲ್ಲೆಲ್ಲ ಬಂದಿದ್ದರು. ಆದರೆ ಎಂತ ಅಂದರೆ ನಾವೆಲ್ಲ ಮಕ್ಕಳೆಲ್ಲ ಸೇರಿ ಮೇಲ್ಗಡೆ ಎಲ್ಲ ಸ್ಲ್ಯಾಬ್ ಮೇಲೆ ಆಡ್ತಾ ಇದ್ವಿ. ಇವರೆಲ್ಲ ಹುಡುಗರೆಲ್ಲ ಜಾಸ್ತಿ ಹುಡುಗರೇ ಇದ್ದದ್ದು, ಇವರೆಲ್ಲ ಮುಂದೆ ಗ್ರೌಂಡ್ ಇತ್ತು, ಅಲ್ಲಿ ಹೋಗಿ ಕ್ರಿಕೆಟ್ ಆಡೋಕ್ಕೆ ಹೋಗಿದ್ರು. ಇಲ್ಲಿ ಆಮೇಲೆ ನೋಡಿದ್ರೆ ಜೋರು ಮಳೆ ಬಂತು. ಇಲ್ಲಿ ಮಾವ ಹೇಳ್ತಿದ್ರು, ಅಯ್ಯೋ ಮಳೆ ಬಂದಿದೆ, ಅವರೆಲ್ಲ ಆಟ ಆಡ್ತಿದ್ದಾರೆ, ಏನು ಇವಾಗ ಫಸ್ಟ್ ಮಳೆ ಹಾಗೆ ಅಂತೆಲ್ಲ ಹೇಳ್ತಾ ಇದ್ರು. ಇವರು ನೋಡಿದರೆ ಮಳೆ ಜೋರಲ್ಲ, ಸಿಡ್ಲು ಗುಡುಗು ಬಂದ್ರೂ ಇವರು ಬರೋದಂತೂ ಕಾಣಿಸ್ತಾ ಇರಲಿಲ್ಲ. ಕ್ರಿಕೆಟ್ ಆಡೋದ್ರಲ್ಲಿ ಖುಷಿ ಇರುತ್ತೋ ಗೊತ್ತಿಲ್ಲ. ಇಲ್ಲಿ ರಮ್ಯಕ್ಕನ ಮನೆಯದ್ದು ದನ ನೋಡಿ ಅವಳು ಅಂಬ ಹೇಳೋದಂತೂ ಕೇಳಿ ಖುಷಿ ಆಗ್ತಾ ಇತ್ತು. ಏಯ್ ಏರೋ ಏಯ್ ಎಂತ ಅಷ್ಟು ಒದ್ದೆ ಆಗಿ ಬೈತಿದ್ದಾರೆ ನೋಡಿ ಎಲ್ಲರಿಗೂ. ನೀವೊಬ್ರು ಬಂದದ್ದಾ? ಶೂನ್ ಪತ್ತೊಂದು ಎರ್ತೊಂಬರೊಂದು ಪೂಜೆ ಅಲ್ಲ ಹೌದು. ಹಿಂದಿನ ದಿವಸ ತುಂಬ ಎಂಜಾಯ್ ಮಾಡಿದ್ವಿ. ಆಮೇಲೆ ಬೆಳಗ್ಗೆ ಬೇಗ ಎದ್ದು ಗುಡಿಸಿ ಕ್ಲೀನೆಲ್ಲ ಮಾಡಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ರಂಗೋಲಿ ಹಾಕಿ ಎಲ್ಲ ಒಬ್ಬರು ರೆಡಿ ಮಾಡೋಕ್ಕೆ ಶುರು ಮಾಡಿದರು, ಒಬ್ಬರು ತೋರಣ ಎಲ್ಲ ಕಟ್ತಾಯಿದ್ರು. ನಾನು ವಾಷಿಂಗ್ ಮಿಷಿನ್ಗೆಲ್ಲ ಬಟ್ಟೆ ಎಲ್ಲ ಹಾಕಿ ವಾಶ್ ಎಲ್ಲ ಮಾಡಿ ಸ್ನಾನ ಎಲ್ಲ ಮಾಡಿ ಪೂಜೆಗೆ ರೆಡಿ ಆದೆ. ಯಾಕೆಂದರೆ ಪೂಜೆಗೆ ನಾವೇ ಕೂತ್ಕೊಳ್ಬೇಕಿತ್ತು, ಹಾಗಾಗಿ ಬೇಗ ಎದ್ದೆಲ್ಲ ರೆಡಿಯಾಗಿ ಪೂಜೆಗೆ ಕೂತ್ಕೊಂಡ್ವಿ. ಸಿಕ್ಕಿಲ್ಲ ಬೇರೆ ತಗೊಳ್ಳಿ ಸರ್. ಇವಳಿಗೂ ಹಾಕಿ, ಅವಳ ಟವೆಲ್ ಇಲ್ಲ, ಬೇರೆ ಟವೆಲ್ ಕೊಡಿ. ಭಟ್ರು ತೀರ್ಥ ಕೊಟ್ಟ ನಂತರ ಕುಡೀರಿ ಬಿಡಬಾರ್ದು ಅಂತ ಹೇಳ್ತಿದ್ರು. ನಾನು ಅನ್ಕೊಂಡಿದ್ದೆ ಯಾಕಪ್ಪ ಭಟ್ರು ಈ ಥರ ಹೇಳ್ತಾರೆ ಅಂತ ಹೇಳಿ. ಆಮೇಲೆ ನಂಗೂ ಕುಡ್ದಂತ್ರ ಗೊತ್ತಾಯ್ತು ಅದು ಗೋಮೂತ್ರ, ಅದಕ್ಕೆ ಅವ್ರು ಹಾಗೆ ಹೇಳಿದೆ ಅಂತ ಹೇಳಿ. ಗೋಮೂತ್ರ ನೀವು ಕುಡಿದಿದ್ರೆ ನಿಮ್ಗೆ ಹೇಗೆ ಅನಿಸ್ತಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ. ಇಲ್ಲೆಲ್ಲರಿಗೂ ಕುಡಿಸಿದ್ದೆ ಭಟ್ರು. ನಾವೆಲ್ಲ ಇಲ್ಲಿ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಕೂರಕ್ಕೆ ರೆಡಿ ಆದರೆ ಅಲ್ಲಿ ಅವರಿಗೆ ಫೋಟೋಶೂಟ್ ಚಿಂತೆ ಆಗಿದೆ. ಅದರಲ್ಲೂ ನಮ್ಮ ವಿಡಿಯೋಗ್ರಾಫರ್ ಅಂತೂ ಚಾಲಾಕಿದ್ದಾರೆ ನೋಡಿ, ಅಷ್ಟು ಝೂಮ್ ಮಾಡಿ ವಿಡಿಯೋ ಮಾಡಿದ್ದಾರೆ. ಅಲ್ಲ ನಮ್ಮ ಪುರೋಹಿತರು ಇಲ್ಲಿ ನಮ್ಮ ಮನೆಯವರು ರೆಡಿಯಾಗಿರೋದನ್ನ ನೋಡಿ ಅವ್ರ ಥರನೇ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ರೆ ನಾವೆಲ್ಲ ಅದನ್ನು ನೋಡ್ತಾ ಇದ್ರೆ ಇಲ್ಲಿ ನಮ್ಮ ಪುಟ್ಗೌರಿ ನಿಧಾನವಾಗಿ ಸಪ್ನಕ ಅಂತ ಕರಿತಿದ್ದಾಳೆ. ಆ ಶಬ್ದದಲ್ಲಿ ಇಲ್ಲೆಲ್ಲಿ ಕೇಳಿಸುತ್ತೆ ಹೇಳಿ. ಇವಾಗ ನಾನು ಎಡಿಟ್ ಮಾಡೋ ನೋಡ್ತಾ ಇದ್ದೀನಿ, ಇದು ಯಾರು ಮೆಲ್ಲ ಕೂಗ್ತಿದ್ದಾರೆ, ಗಾಳಿ ಕೇಳ್ತಾ ಉಂಟು ಏನಂತ ಹೇಳಿ ನೋಡಿದರೆ ಇವಳು ಸಪ್ನಕ ಅಂತ ಹೇಳ್ತಿದ್ದಾಳೆ.
ನಡೆದರೆ ಬರುವ ಕಲಿಯುಗ ದೈವ ಪಾಪ ವಿನಾಶ ಲಕುಮಿಯ ಮನವ ಕಲುಪುತ್ತಲಿರುವ ಶ್ರೀ ವೆಂಕಟೇಶ ಭದ್ರಾದ್ರಿ ರಾಮನು ಇವನೇ ಮಧುರಾಪುರಿ ಶ್ಯಾಮನು ಇವನೇ ಶರಣಾಗಿ ಬಂದರೆ ಕಾಯೋ ನೀಲಾಮಯ ಶ್ರೀಕಾರನೇ ಶ್ರೀನಿವಾಸನೇ ಕಷ್ಟ ನಾವು ಮತ್ತೆ ನಮ್ಮ ನಾಗೇಂದ್ರ ಗೊತ್ತಲ್ಲ ಅದೇ ನಮಗೆಲ್ಲ ಗೊತ್ತಾಗೋಯ್ತು. ತಂದೆಗೆ ಅಲ್ಲಿ ಮೆಡಿಕಲ್ ಶಾಪ್ ಇಟ್ಟಿದ್ದಾರೆ ಅವರಿಗೆ 60ನೇ ವರ್ಷ ಅದಕ್ಕೂ ಕೂಡ ಹೋಗ ಮಗನ ಕರ್ಮಾಂಗಕ್ಕೆ ಕಳಿಸ್ಬೋದು 2 ಆಗುತ್ತೆ. ಇಟ್ಕೊಂಡಿದ್ರೆ ನಾನು ಒಂದು ಹೇಳಿದ್ನಲ್ಲ ಒಂದು ಬಟ್ಟೆ ಕೊಟ್ಟಿದ್ದೀನಿ ಕೇಶವಾಯ ನಮಃ ಸ್ವಾಹ ಬ್ರಾಹ್ಮೇ ನಮಃ ಸ್ವಾಹ ನಾರಾಯಣ ನಮಃ ಸ್ವಾಹ ಕೌಮಾರ್ಯ ನಮಃ ಸ್ವಾಹ ಮಾಧವಾಯ ನಮಃ ಸ್ವಾಹ ವೈಷ್ಣವೇ ನಮಃ ಸ್ವಾಹ ಪುನಃ 2 ಕೈ ತೊಳ್ಕೊಳ್ಳಿ ಪರಿವಾರಕ್ಕೆ ಚೆಲ್ಲಿಬಿಡಿ ಚೆಲ್ಲಿ ನೀವು ಇವ್ರೀಗ ಅಲ್ಲೇ ಇದೆ ಒಂಚೂರು ತಗೊಂಬಿಡಿ ಆಚೆ ಕೊಟ್ಟಾಗಿದೆಯಲ್ಲ ಅವ್ರು ಇರ್ಲಿಲ್ವಾಗ ಶ್ರೀ ಗುರುಭ್ಯೋ ಓಂ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ರಾಜ ಜಗದ್ದೇತ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಕಲಂ ಚಂದಾದಿ ಕೂರ್ಮ ದೇವತಾ ಆಸನ ಶುದ್ಧರ್ಥೆ ಜಪೇ ನಿಯೋಗ ಪ್ರತ್ಯುತ್ತರತಾಲೋಕಾದೈವತ್ವಂ ವಿಷ್ಣುನಾದ್ರತ ತಂಚದಾರ ಮಂದೇವತ್ರಂ ಕೃಚಾತ್ರಂ ಅಪಸಪ್ಪಂತು ದೇವೋತಾ ಯಗುದಭುಂ ಸಂಸದ हे भूता विघ्नकर्तारते गच्छन्ति शिवाज्ञा पक्रामन्त भूतान् पिशाचान् समुदायं सर्वेषां विरोधेन पूजा कर्म समारभे श्रीगुरुभ्यो नमः परमगुरुभ्यो नमः परमेश्वरगुरुभ्यो नमः गं गुरुभ्यो नमः गं गणपते नमः दुं दुर्गान् नमः सं सरस्वते नमः क्षं क्षेत्रपालान् नमः आत्मने नमः ಅಂತರಾತ್ಮನೆ ನಮಃ ಜ್ಞಾನಾತ್ಮನೆ ನಮಃ ಪರಮಾತ್ಮನೆ ನಮಃ ಹೇಳಬೇಕು ಯೋ ದೇವ ಸವಿತಾ ಸ್ಮಾಕಂ ದಿಯೋ ಧರ್ಮಾದಿ ಗೋಚರೆ ವೇದಯೇ ಯದ್ದು ತಸ್ಯ ವರ್ಗಸ್ಯ ತದ್ವರೇಣ್ಯಂ ಉಪಾಸ್ಮಹೇ ರಸಾಂಸಂ ಬ್ರಹ್ಮ ವರ್ಭವಸ್ವರಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಚಂದ್ರಗಂಗಾ अत्र गंगाद्यः सर्वतीर्थाः सन्तासन्तनमा शुभाभ्यां समरं तद्ब्रह्मणां विस्मराधे श्वेतवरागर्भवसतमनुमित्रकलिङ्गप्रतिम्बादे वार्तवर्षि पदकः जम्बुदीपितण्डकारुण्ये गोदावर्याः दक्षिणी तीर्थशाल्वान्तर्गोर्जबोधा श्रीरामक्षेत्रे अस्मिन् वर्तमाने व्यावहारिके देवते विश्वावसनामसंवत्सरस्य उत्तराय पराभवनामसंवत्सरस्य उत्तरायणे वसन्तऋतो मिनेर्के चैत्रमासे शुक्लपक्षे एकादश्यां तिथौ वासरस्थोः अद्य वासराः भानुवासरुक्ताय शुभतिथि शुभवार शुभनक्षत्र शुभकर्ण शुभयोग एवं गुणविशेषनिष्ठायां शुभतिथौ अस्माकं सगुणमानं जयमसाय रविजविजयानन्द आयुः अष्टैश्वर्याबलिदत्तं धर्मातकां मोक्षार्थपुण्यफलप्रसासिद्धत्तं श्रीपरमेश्वरप्रीत्यर्थं चूर्णकर्पूरसंयुक्तं ताम्बूलं प्रतिगृहीतां पूजीफलक्रमं ताम्बूलं सर्पयामि नैवेद्यं विस्तृत्य अतिशयफलवत्तर्थं मङ्गलनीराजनं च करिष्ये ध्रुवं विश्वमिदं जगद्ध्रुवो राजा आत्याभयं ध्रुवं ते राजा वृणो ध्रुवं देवो बृहस्पतिः ತಗೊಂಡವರೆಲ್ಲರಿಗೆ ಹೇಳಿದೆ ಆಯಿತಾ ದೇವರಕ್ಷಾಂಧಾರಯಾಮಿ ಅಂತ ವಿಘ್ನ ವಿಘ್ನಸ್ಥನಾಗಿ ಕ್ರೀಡಾಮದ್ದು ಸಾಂಗಾಯ ನೆರವೇರಿಸಿಕೊಡಬೇಕು ಅಂತ ಪ್ರಾರ್ಥನೆ ಮನಸ ಅಭೀಷ್ಟ ಪ್ರಾರ್ಥನಾ ಪೂರ್ವಕ ಎದ್ದು ಕೊಟ್ಟು ಬಂದು
ಯಾನಿ ಕಾನಿ ಚ ನಿಂತಲ್ಲೇ ಸುತ್ತು ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ್ಗತಾನಿ ಚ ತಾನಿ ತಾನಿ ನಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಇಲ್ಲುಂಟು ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ ಅನ್ಯತಾ ಶರಣಂ ನಾಸ್ತಿ ತಮೇಮ ಶರಣಂ ಮಮ ತಸ್ಮಾತ್ ಕಾರಣ ಭಾವೇನ ರಕ್ಷ ಮಾಂ ಗಣನಾಯಕ ಸಾವಿತ್ರಿ ಶಾಂತಿ ಪುಷ್ಚೇಕರಿ ಸದಾ ಆಯಾಂಥೋ ದೇವ ಪೂಜಾರ್ಥಂ ದುರಿತ ಕ್ಷೇಕಾರ್ಕ ಸರ್ವೇ ಸಮುದ್ರ ಸರಿತಾನ್ ತೀರ್ಥಾನ್ ಜಲನಾಂದಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಾಸ್ಮಿನ್ ಸನ್ನಿಧಿಂ ಕುರು ಅತ್ರ ಗಂಗಾದ್ಯ ಸರ್ವತೀರ್ಥಾಃ ಸನ್ನಿತಾ ಸಂತೋ ಆವಾಯ ವರುಣದೇವತಾಭ್ಯೋ ನಮಃ ಜ್ಯೋತಿಶುಕ್ಲಶ್ಚ ತೇಜಶ್ಚ ದೇವಾನಾಂ ಸತತಂ ಪ್ರಿಯ ಪ್ರಭಾಕರೋ ಮಹತೇಜೋ ದೀಪೋಯಂ ಪ್ರತಿಗೃಹೀತಾಂ ಆವಾಹಿತ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪರಮಾತ್ಮ ಪರಬ್ರಹ್ಮಣೇನ್ಮ ಮಂಗಳ ನೀರಾಜನಂ ದರ್ಶಯಾಮಿ ಅನ್ಯದಾ ಶರಣಂ ನಾಸ್ತಿ ತಮೇಮ ಶರಣಂ ಮಮ ತಸ್ಮಾತ್ ಕಾರಣಭಾವೇನ ರಕ್ಷ ಮಾಂ ಪರಮೇಶ್ವರ ಸದಾ ಸದಾ ಪದ್ಭ್ಯಾಂ ಕರಾಭ್ಯಾಂ ಕರ್ಣಾಭ್ಯಾಂ ಸಾಷ್ಟಾಂಗಂ ಪ್ರಣಮಾಮ್ಯಹಂ ಶಸ್ತ್ರಜಾಮರಾಜ ಬಗ್ಗೆ ನಮಸ್ಕಾರ ದೂರದಲ್ಲಿ ನಮಸ್ಕಾರ ಮಾಡಿ ನಿನ್ನ ಸವಾಸ ಅಲ್ಲ ಶಸ್ತ್ರಜಾಮರಾಜ ಧಾನ್ಯಂ ಧನಂ ಪಶುಂ ಬಹುಕೀರ್ತಿಲಾಭಂ ಶತಸಂವತ್ಸರಂ ದೀರ್ಘಮಾಯೋ ಉತ್ತರೋತ್ತರಾಭಿವೃದ್ಧಿರ್ಸು ಮನಸಂಕಲ್ಪ ಸಿದ್ಧಿರ ಬರೀ ಇಂಥದೆಯ ಶ್ರೀವರ್ಚಸ್ಯಮಾಯುಷ್ಯಮಾರೋಗ್ಯಮಾವಿಧ ಚೋಭಮಾನಂ ಮಿಹಿಯತೆ ಸಂವತ್ಸರಂ ದೀರ್ಘಮಾಯ ಹೆಂಗಸ್ರು ಇಟ್ಕೋಬೇಕು ನೀವಾಗಿ ಹೆಂಗಸ್ರು ಮುಂದೆ ಗಂಡಸರು ಹಿಂದೆ ನೀವಾಗಿ ನೀವು ಮುಂದೆ ಒಂದು ತುಳಸಿಗೆ 3 ಸುತ್ತು ಬನ್ನಿ ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ್ಗತಾನಿ ಚ ತಾನಿ ತಾನಿ ನಶ್ಯಂತಿ ಪ್ರದಕ್ಷಿಣೆ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲ ಅನ್ಯತಾ ಶರಣಂ ನಾಸ್ತಿ ತಮೇಮ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಪುರುಷೋತ್ತಮ ನಮಸ್ತೆ ಶರಣ್ಯೇ ದೇವಿ ಸಾನುಕಂಪೆ ಮುಂದೆ ಮದುವೆ ಆಗುವವರು ಹೊಸಗೊಳ್ಬೇಕಿಲ್ಲ ಪ್ರಸಾದ ಹೆಂಗೆ ತಿಂತ ನೋಡು ಧನುಷಲದ ಎಲ್ಲದನ್ನ ಅಲ್ಲದ ನೋಡು ಸಾಕ್ತಿರ ತೆಗಿ ಅದು ಎರಡು ಒಂದೇ ಥರದ ಬಾಬು 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 ನಿಮ್ಮನೆ ಬಾಬು ಸಾಯ್ತ್ರೆ ಕರ್ಕೊಂಡು ಹೋಗೋಣ ನಾನು ಕೇಳ್ಬೇಡ ಚೀಲ್ ತುಂಬ್ಕೊಂಡು ಹೋಗೋಣ ಸುಮ್ಮನೆ ಚೀಲ್ ತುಂಬ್ಕೊಂಡು ಹೋಗೋಣ ತುಕ ಬಲ ಇಂಚಿ ಬಲ ಪೊಯ್ ಹಲೋ ಬನ್ನಿಯಾ ಬಲಯ ಪೊಯ್ ಪೊಯ್ ತಗೊಂಡೆ ಏನು ಅಲ್ಲ ಬಲಯ ಪೊಯ್ ಬಲ
ಈ ಸಾರಿ ನೋಡಿ ತಲೆ పండ కొలికే గూరును కొలికే అగ్గ ಒಂದು ಮಾರ್ಗ ಅಂಜಿ ಬರ್ತೀನಿ ಗಂಟೆ ಗಂಟೆ ಇವ್ರ ಕೆಳಗೆ ಜಾಗ ಇಲ್ಲ ಸರ್ ಇಲ್ಲಿ ಅವಳಿಗೆ ಕುಂಟು ಉಂಟು ಬಾಬಾ ಅಷ್ಟೇ.